ಮಾನ್ಯ ಶ್ರೀ ತಂಗಡಗಿ ಮಂತ್ರಿಯವರು ನಾನು ಅನುದಾನ ಬಿಡುಗಡೆ ಮಾಡುವ ವಿಚಾರದಲ್ಲಿ ಅವರ ಮೇಲೆ ಮಾಡಿರುವ ಆಪಾದನೆಗಳ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಿ ಆಧಾರಗಳ ದಾಖಲೆಗಳನ್ನು ನೀಡಿದರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಂಗಡಗಿಯವರು ನಾನು ಕೊಟ್ಟಿರುವ ದಾಖಲಾತಿಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಅವರಿಗೆ ಇಲ್ಲ ಎಂಬುದು ನನ್ನ ಅಭಿಪ್ರಾಯ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆರ್ಥಿಕ ಇಲಾಖೆ, ಹಿಂದುಳಿದ ವರ್ಗಗಳ ಕಾರ್ಯದರ್ಶಿಯವರು 2024-25ನೇ ಸಾಲಿನಲ್ಲಿ ಬಾಕಿ ಇರುವ 1.5 ಕೋಟಿ ಹಣವನ್ನು ಬಿಡುಗಡೆ ಮಾಡಲು ಯೋಗ್ಯವಾಗಿದೆ, ಇದಕ್ಕೆ ಅನುಮತಿಯನ್ನು ಕೊಡಿ ಎಂದು ಕಡತವನ್ನು ತಂಗಡಗಿಯವರಿಗೆ ಮಂಡಿಸಿದ್ದಾರೆ. ಆದರೆ ತಂಗಡಗಿಯವರು ನಮ್ಮ ಕಡತವನ್ನು ಪೆಂಡಿಂಗ್ ಇಟ್ಟು ಬೇರೆ ಸಂಸ್ಥೆಗಳಿಗೆ 186.2 ಕೋಟಿ ಮೊತ್ತದ ಅನುದಾನವನ್ನು ನೀಡಿದ್ದಾರೆ. ನಮ್ಮ ಕಡತವನ್ನು ತಡೆ ಹಿಡಿದಿರುವುದಕ್ಕೆ ಯಾವುದೇ ಕಾರಣವನ್ನು ಇದುವರೆಗೆ ನೀಡಿರುವುದಿಲ್ಲ. ಇದಾದ ಮೇಲೆ ನಾನು ಮಂತ್ರಿಗಳಾದ ಎಸ್ ಸಿ ಮಾದೇವಪ್ಪನವರು ಫೋನ್ ಮಾಡಿದ್ದಾರೆ, ಆಮೇಲೆ ಬೋಸರಾಜು ಮಂತ್ರಿಯವರು ಫೋನ್ ಮಾಡಿದ್ದಾರೆ, ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಯವರು ನನ್ನ ಎದುರಿಗೇನೆ ಫೋನ್ ಮಾಡಿದ್ದಾರೆ. ಆದರೂ ಅನುದಾನ ಬಿಡುಗಡೆ ಆಗಲಿಲ್ಲ. ಆಗ ನಾನು ತಿಳಿದಂಥದ್ದು 25% ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಹೇಳಿ. ಇದಾದ ಮೇಲೆ ನಾನು ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯವು ಸಹ ಮುಖ್ಯಮಂತ್ರಿಗಳ ಆರ್ಥಿಕ ಇಲಾಖೆಯ ಹಿಂದುಳಿದ ವರ್ಗಗಳ ಕಾರ್ಯದರ್ಶಿಯ ಆದೇಶವನ್ನು ನ್ಯಾಯಾಲಯಕ್ಕೆ ಮಾತನ್ನು ಹೇಳಿದ್ದಾರೆ. ಇವೆಲ್ಲವೂ ಸಹ ದಾಖಲೆಯ ಸಾಕ್ಷಿಗಳು, ಭ್ರಷ್ಟಾಚಾರಕ್ಕೆ ದಾಖಲೆಯ ಸಾಕ್ಷಿಗಳು. ಇದಕ್ಕಿನ್ನ ಸಾಕ್ಷಿಗಳನ್ನು ಬೇರೆ ಯಾವುದೂ ಇರೋದಿಲ್ಲ. ಆದ್ದರಿಂದ ತಂಗಡಗಿಯವರಿಗೆ ನಾನು ಆಗಲೇ ಸಾಕ್ಷಿ ಕೊಟ್ಟಿದ್ದೇನೆ. ಈಗ ಅವರು ತಕ್ಷಣ ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತಕ್ಕಂಥದ್ದು ನನ್ನ ಮತ್ತೊಮ್ಮೆ ಆಗ್ರಹ. ಇನ್ನೂ ಅವರಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನೇರವಾಗಿ ಚರ್ಚೆಗೆ ಬರೋದಾದರೆ ನಾನು ಚರ್ಚೆಗೆ ಬಂದು ಅವರೊಬ್ಬರು ನ್ಯಾಯವಾದಿಯನ್ನು ಕರ್ಕೊಂಡು ಬರಲಿ, ಆ ನ್ಯಾಯವಾದಿ ಎದುರಿನಲ್ಲಿ ಅವರಿಗೆ ಮನದಟ್ಟು ಮಾಡಿಕೊಳ್ತೇನೆ. ನಾನು ಕೊಟ್ಟಿರೋ ದಾಖಲೆಗಳು ಸಾಕು ಅವರ ರಾಜೀನಾಮೆಗೆ ಅಂತಕ್ಕಂಥದ್ದನ್ನು ನಾನು ಸಾಬೀತು ಮಾಡ್ತೇನೆ.